ಚಚ್ಚಿದರು, ಬಡಿದರು, ಸೋತರು, ಮಗ್ಗ ಮಲಗಿದ್ರು ಇಂಥೆಲ್ಲ ಭಾಷೆ ಬಳಸ್ತಾ ಇರ್ತೀವಿ. ಇದು ಬರಬಾರ್ದಿಲ್ಲ, ಆದರೂ ಬರ್ತದೆ. ಈಗ ಹಂಗೆ ಅದು ಅವರಲ್ಲಿ ಬಂದದ ನಮ್ಮ ತನ್ವೀರ್ ಅಹಮದ್ರಲ್ಲೇ. ಆದರೆ ತನ್ವೀರ್ ಅಹಮದ್ರಂತವ್ರು ನೆನಪಿಡಬೇಕಾಗಿದ್ದಿಲ್ಲ. ಆ ಮೊದಲು ಆ ಹುಡುಗನ ಆಟ ನೋಡಬೇಕು ಮೊದಲು ನೋಡಿ, ಹೌದಪ್ಪ ಯಾವ ರೀತಿಯಾಗಿ ಎದುರಿಸ್ತಾ ಇದ್ದಾನೆ ಬಾಲ್ಗಳನ್ನ, ಅವ್ನ ಪಾದ ಚಲನೆ ಏನದ, ಬಾಲರ್ನ ಯಾವ ರೀತಿ ತೊಗೊಳ್ತಾನೆ, ಏನು ಇಂಥವೆಲ್ಲ ವಿಚಾರ ಮಾಡಬೇಕು. ಅದೆಲ್ಲ ಬಿಟ್ಟು ಇಂಥದ್ದು 15 ವರ್ಷ ಬರ್ಲಿಕ್ಕೆ ಹೆಂಗೆ ಸಾಧ್ಯ ಅದ, ಸಿಕ್ಸರ್ ಹೊಡ್ಲಿಕ್ಕೆ ಹೆಂಗೆ ಸಾಧ್ಯ ಅದ, ಬೌಂಡ್ರಿ ಹೊಡ್ಯಕ್ಕೆ ಹೆಂಗೆ ಸಾಧ್ಯ ಅದ, ಸಾಧ್ಯ ಮಾಡ್ಯಾನಲ್ರಿ. ಈಗ ಇನ್ನು ವಯಸ್ಸನ್ನು ನೀವು ಪ್ರಮಾಣ ಮಾಡಬೇಕು, ಬರಬೇಕು, ಚೆಕ್ ಮಾಡಬೇಕು. ಅವ್ರ ಮೂಳೆಗೆ ಚೆಕ್ ಮಾಡಿ ನೋಡಿರಿ. 15 ವರ್ಷ 22 ವರ್ಷ ಗೊತ್ತಾಗ್ತದೆ. ಇಂಟರ್ನ್ಯಾಷನಲ್ ಆಯ್ಕೆ ಮಾಡೋದು ಮಲ್ಕೊಂಡಿರ್ತಾರೆ ರೀ, ಅಲ್ಲಿ ಚೆಕ್ ಮಾಡೋಂಥವ್ರು ಅವ್ರಿಗೆ ಗೊತ್ತಾಗ್ತದೆ ರೀ, ಎಲ್ಲ ಚೆಕ್ ಮಾಡಿರ್ತಾರೆ. 19 ವರ್ಷದೊಳಗಿನ ಹುಡುಗರೊಳಗೆ ಎಲ್ಲ ಟೆಸ್ಟ್ ಆಗಿರ್ತಾವೆ. ಹೌದು ಅಲ್ಲೋ 19 ವರ್ಷದಿಂದಲೇ ಚೆಕ್ ಮಾಡಿ ಗೊತ್ತಾಗ್ತದೆ. ಮೂಳೆ ಆಯಿತು, ರಕ್ತ ಆಯಿತು, ಹೇಳ್ತದೆ ವಯಸ್ಸು. ಮಾಡಿಸ್ರಿ ಅದನ್ನು, ನಿಮ್ಗೆ ಸಂಶಯ ಇದ್ರೆ. ಅದು ಸುಮ್ಮನೆ ಪಾಪ ಒಬ್ಬ ಬೆಳೆದಾಗ ಅವನ ಮೇಲೆ ಉಗುಳುವಂಥ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದು ಒಳ್ಳೆಯದಲ್ಲ. ಸೂರ್ಯನ ಮೇಲೆ ಉಗುಳಾಗ ಅವ್ರ ಮಕ್ಕದ ಮೇಲೆ ಬಿಡ್ತದಿಲ್ಲ, ಅದು ನೆನಪಿರ್ಬೇಕು ನಮಗೆ. ಅದೇನೋ ಇರಲಿ, ಈಗ ಮಾತ್ರ ಸವಾಲಾಗ್ಯದ. ಅವ್ರಂತೆ ಪಾಪ ಇವ್ರಂತೆ ಹೊಡೀರಿ, ಸೆಂಚುರಿ ಹೊಡಿತಾರೆ. ಇವತ್ತು ಐರ್ಲೆಂಡ್ ಜೊತೆಗೆ ಅದು ನೋಡೋಣ, ಅದು ಬೆಲ್ಫಾಸ್ಟಲ್ಲೇ, ಅದು ಇಂಗ್ಲೆಂಡ್ ಒಂದು ಭಾಗನ. ಐರ್ಲೆಂಡ, ಇಂಗ್ಲೆಂಡ, ಗ್ರೇಟ್ ಬ್ರಿಟನ್ ಎಲ್ಲ ಭಾಗಗಳ ಎಲ್ಲ ಅಲ್ಲಿ ಹೋಗಿದ್ದಾರೆ. ನೋಡು ನೀವು ಇಲ್ಲ ಏನು ಮಾಡಬಹುದು, ಸೆಂಚುರಿ ಹೊಡಿತಾರೋ ಇಲ್ಲೋ ಎಂತೂ ಏನು. ಈಗ ಅಲ್ಲಿ ಪ್ರಾಕ್ಟೀಸ್ ಮ್ಯಾಚ್ದಾಗಿಂದ ಸಿಕ್ಕಾಪಟ್ಟೆ ಹೊಡಿತಾ ಇದ್ದಾರೆ. ಆಮೇಲೆ ಶ್ರೀಲಂಕಾ ಜನರನ್ನ ಯಾವ ರೀತಿ ಹೊಡೆದ್ರಿ, ಲಂಕನ್ ಸಾಮಾನ್ಯ ಅಲ್ಲ.